ಪ್ರೀತಿಯುಳ್ಳ ದೇವ ಜನರ ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಸೊ ಆನ್ಲೈನ್ ಬೈಬಲ್ ಸ್ಟಡಿಗೆ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನಮ್ಮನ್ನು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧತೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ದೇವರನ್ನ ಹಾಡುಗಳ ಮೂಲಕ ಸ್ತುತಿಸಿ ನಮ್ಮನ್ನು ಆತ್ಮಿಕವಾಗಿ ದೇವರ ವಾಕ್ಯಕ್ಕಾಗಿ ಸಿದ್ಧ ಮಾಡಿಕೊಳ್ಳುವ. ಸೊ ಲೆಟ್ಸ್ ಬಿಗಿನ್ ವಿತ್ ಇಂಗ್ಲಿಷ್ ಹಿಮ್, ವಾಟ್ ಅ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್, ಆಲ್ ಆಫ್ ಸಿನ್ಸ್ ಅಂಡ್ ಗ್ರೀವ್ಸ್ ಟು ಬಿಯರ್ ಎಂಬುದಾಗಿ. ಸೊ what a friend we have in Jesus, all our sins and griefs to bear. What a privilege to carry everything to God in prayer. Oh, what peace we often forfeit. Oh, what needless we be there. All because we do not carry everything to God in prayer. Every trial and temptation is the trouble anyway. We should never be discouraged. Take it to the Lord in prayer. Can we find a friend so faithful?
ಸೊ ವಿಲ್ ಸಿಂಗ್ ಅನದರ್ ಸಾಂಗ್, ಏಸುವೆ ಸ್ತುತಿಸುವೆ ನಿನ್ನನ್ನೇ ಮನಸಾರೆ ಮನಸಾರೆ ಅನ್ನುವಂಥ ಗೀತೆ. ಸೊ ಇದು ಏಸು ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದನ್ನು ನೆನಪು ಮಾಡಿಕೊಳ್ತಾ, ಆಸ್ ಐ ರೆಡ್ ದ ವರ್ಡ್, ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಸೊ ನಾವು ಮತ್ತೆ ಪಾಪದಲ್ಲಿ ಬೀಳದ ಹಾಗೆ ದೇವರ ಪ್ರೀತಿಯನ್ನು ಇದು ತಿಳಿಸಿದೆ. ಸೊ ವಿ ಹ್ಯಾವ್ ಟು ಹ್ಯಾವ್ ದಟ್ ಈಗರ್ನೆಸ್ ಆ್ಯಂಡ್ ಸ್ಟ್ರೈವ್ ಟು ರೀಚ್ ದ ಕ್ರಾಸ್. ಸೊ ನಾವು ದೇವರ ಬಳಿಗೆ ಒಂದು ನಡೆಸುವಂಥ ಒಂದು ಪ್ರೀತಿಯನ್ನು ಮನಸಾರೆ ಹಾಡಲಿಕ್ಕೆ ಈ ರಾಗ ತಿಳಿಸೋದ್ರಿಂದ ನಾವು ಹಾಗೆ ರಾಗ ಮಾಡುವ.
so we'll sing the final song, Kannada. So that is also based on the story of cross. ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ. ಸೊ ವಿಚ್ ಕಾಲ್ಸ್ ಅಸ್ ಟುವರ್ಡ್ಸ್ ಕ್ರಾಸ್. ಈ ಗೀತೆಯನ್ನು ನಾವು ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ನಿನಗಾಗಿಯೇ ಆತ ಜಗದೊಳು ಬಂದನು ನಿನ್ನನ್ನು ಕಾಯಲು ನಿನಗಾಗಿಯೇ ಆತ ಜಗದೊಳು ಬಂದನು ನಿನ್ನನ್ನು ಕಾಯಲು ನಿನಗಾಗಿಯೇ ಯೇಸುವು ತೆರೆದನು ನಿನಗಾಗಿಯೇ ಯೇಸುವು ತೆರೆದನು ಮುಕ್ತಿಯ ದ್ವಾರವ ಮುಕ್ತಿಯ ದ್ವಾರವ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ನಿನ್ನ ದೋಣಿಯು ನೀರಲ್ಲಿ ಮುಳುಗಲು ಯಾರು ಉಳಿಸರು ನಿನ್ನ ದೋಣಿಯು ನೀರಲ್ಲಿ ಮುಳುಗಲು ಯಾರು ಉಳಿಸರು ಯೇಸುವು ಮಾತ್ರ ಉಳಿಸಬಲ್ಲನು ಯೇಸುವು ಮಾತ್ರ ಉಳಿಸಬಲ್ಲನು ನಿನ್ನ ದೋಣಿಯ ನಿನ್ನ ದೋಣಿಯ ಶಿಲುಬೆಯೇ ನಿನ್ನ ಧ್ವಜ ಮುಂದೆ ನಡೆ ಜವನ ಹಿಂದೆ ನೋಡದಿರು ಯೇಸುವು ನಿನ್ನ ಬಂಡೆ ಯೇಸುವು ನಿನ್ನ ಬಂಡೆ. ನಾವು ಈ ಸಂಜೆಯ ಹೊತ್ತಿನಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಮೊದಲು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಪ್ರಾರ್ಥನೆಯ ಅಗತ್ಯತೆ ಇರುವಂಥವರು ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಮ್ಮೊಟ್ಟಿಗೆ ಅಂಥವರು ತುಂಬ ಜನ ಇದ್ದಾರೆ. ಅಂಥವ್ರನ್ನ ನೆನಪು ಮಾಡಿ ಪ್ರಾರ್ಥನೆಯನ್ನು ಮಾಡುವ. ಸೃಷ್ಟಿಕರ್ತನಾದ ದೇವರೇ, ಭೂಪರ ಲೋಕಗಳ ಒಡೆಯನೇ, ನೀನು ಸಮಸ್ತರಲ್ಲಿಯೂ ಸಮಸ್ತವೂ ಸರ್ವಶಕ್ತನೂ ಜ್ಞಾನಿಯೂ ವ್ಯಾಪಿಯಾಗಿರುವುದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮಗೆ ಮತ್ತೊಂದು ಹೊಸ ತಿಂಗಳನ್ನು ಅನುಗ್ರಹಿಸಿ ಈ ಸಂಜೆ ವೇಳೆಯಲ್ಲಿ ನಾವು ಆನ್ಲೈನ್ ಮೂಲಕ ನಿನ್ನನ್ನು ಪ್ರಾರ್ಥಿಸಿ ನಿನ್ನನ್ನು ಸ್ತುತಿಸಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಡೆಸಿದ್ದಕ್ಕಾಗಿ ನನಗೆ ಅನಂತ ಸ್ತೋತ್ರ ಹೇಳ್ತೇವೆ. ದೇವರು, ಇಲ್ಲಿಯ ತನಕ ನಮ್ಮನ್ನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ರಕ್ಷಿಸಿ ಕಾಪಾಡಿದ್ದಿ, ನಿನಗೆ ಅನಂತ ಸ್ತೋತ್ರವಾಗಲಿ. ದೇವರು, ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ನಿರೀಕ್ಷಿಸಿ ಅನೇಕರು ಎದುರು ನೋಡ್ತಿರುವಾಗ ನಿನ್ನ ಸಹಾಯಕ್ಕಾಗಿ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ಕೇವಲ ನೀನು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ಮಾತ್ರವಲ್ಲ, ನಮ್ಮನ್ನು ಸೃಷ್ಟಿಸಿ ನಮ್ಮನ್ನು ಪೋಷಿಸುವ, ಬೆಳೆಸುವ, ಕೈ ಹಿಡಿದು ನಡೆಸುವ, ನಮ್ಮ ಜೊತೆಯಲ್ಲಿ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಬಲಪಡಿಸಿ ಮುನ್ನಡೆಸುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಹಾಗಾಗಿ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ನಮ್ಮ ಜೊತೆಯಲ್ಲಿರು, ನಮಗೆ ಒಳ್ಳೆಯ ತಂದೆಯು, ತಾಯಿಯು, ಸ್ನೇಹಿತನು, ಬಂಧು ಮಿತ್ರನು ಆಗಿದ್ದುಕೊಂಡು ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮನ್ನು ಪಾರು ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವು ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಎಲ್ಲ ನಿನ್ನ ಭಕ್ತ ಸಮೂಹಗಳಿಗಾಗಿ ಸ್ತೋತ್ರವಾಗಲಿ. ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಎಲ್ಲ ಸೇವಕರನ್ನು ಆಶೀರ್ವದಿಸು.
ಸೇವೆಯಲ್ಲಿ ಎದುರಾಗುವಂಥ ಎಲ್ಲ ರೀತಿಯ ಸವಾಲುಗಳನ್ನು, ಶೋಧನೆಗಳನ್ನು ಮೆಟ್ಟಿ ನಿಲ್ಲುವಂಥ ನಿನ್ನ ಆತ್ಮನ ವರಗಳನ್ನು ನಿನ್ನ ಸೇವಕರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಅದೇ ರೀತಿಯಲ್ಲಿ ಯಾರ್ಯಾರು ಕಷ್ಟ ಕಣ್ಣೀರಿನಲ್ಲಿ ತಮ್ಮ ಪರಿಸ್ಥಿತಿಯನ್ನು ದಾಟು ಹೋಗ್ತಾ ಇದ್ದಾರೋ, ಮಾತ್ರವಲ್ಲದೆ ಯಾರ್ಯಾರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿದ್ದಾರೋ, ಆಸ್ಪತ್ರೆಯಲ್ಲಿ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುವಂತೆ ಎಲ್ಲ ನಿನ್ನ ಭಕ್ತರನ್ನ, ಜನರನ್ನ ನೆನಪು ಮಾಡ್ತೇವೆ ಸ್ವಾಮಿ. ಅವರೆಲ್ಲರ ಮೇಲೆ ನಿನ್ನ ದಯ ಇರಲಿ, ಎಲ್ಲರನ್ನ ಅಪಾಯಗಳಿಗೆ ತಪ್ಪಿಸಿ ಮುನ್ನಡೆಸಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ ದೇವರೇ. ಅದೇ ರೀತಿಯಲ್ಲಿ ಯಾರ್ಯಾರು ಸಮಾಜದಲ್ಲಿ ಅನ್ಯಾಯ, ಅಸಮಾನತೆ, ಶೋಷಣೆಗಳಿಗೆ ಒಳಗಾಗಿ ಈ ಲೋಕದಲ್ಲಿ ದುಸ್ತರ ಪರಿಸ್ಥಿತಿಯನ್ನು ಜೀವಿಸ್ತಾ ಇದ್ದವರು ಅಂಥವರೆಲ್ಲರನ್ನ ಕಾಪಾಡು ಎಂಬುದಾಗಿ ಕೂಡ ನಿನ್ನಲ್ಲಿ ಬೇಡ್ತೇವೆ ಸ್ವಾಮಿ. ಹೀಗೆ ಇಡೀ ಸೃಷ್ಟಿಯ ಮೇಲೆ ನಿನ್ನ ಅಪಾರವಾದ ದಯ ಇರಲಿ. ಕಾಲಕ್ಕೆ ಬೇಕಾದ ಮಳೆ ಬೆಳೆಯನ್ನು ಅನುಗ್ರಹಿಸಿ ಒಳ್ಳೆಯ ಪರಿಸರದಲ್ಲಿ ನಾವೆಲ್ಲರೂ ಜೀವಿಸ್ಲಿಕ್ಕಾಗುವಂತೆ ನೀನು ತಾನೇ ನಮ್ಮನ್ನು ಕಾಪಾಡು ಎಂಬುದಾಗಿ ಬೇಡ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ಕನ್ನಡ ಸಭೆಗಳಿಗಾಗಿ ನಿನಗೆ ಸ್ತೋತ್ರ. ಈ ಸಭೆಗಳನ್ನು ಕಟ್ಟುವಲ್ಲಿ, ಬೆಳೆಸುವಲ್ಲಿ, ನಡೆಸುವಲ್ಲಿ ನೀನು ತಾನೇ ಎಲ್ಲರನ್ನ ಬಲಪಡಿಸಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯ ಜವಾಬ್ದಾರಿ ಹೊತ್ತಂತ ಎಲ್ಲ ನಾಯಕರನ್ನು ಆಶೀರ್ವಾದ ಮಾಡು. ಸಭೆ ಎಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನ ಮಹಿಮೆಗಾಗಿ ನಿಲ್ಲಿಕ್ಕಾಗುವಂತೆ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿ ಇರುವಂಥ ಒಂದೊಂದು ಕುಟುಂಬ ವ್ಯಕ್ತಿಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವದಿಸು. ಈ ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿ ಕುಟುಂಬಗಳನ್ನು ಬಲಪಡಿಸು ದೇವರೇ. ಸಭೆಯಲ್ಲಿ ಬೇಕಾದ ಶಾಂತಿ, ಸಮಾಧಾನ, ಪ್ರೀತಿ, ಅನನ್ಯತೆಯ ವಾತಾವರಣ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ವಿಶೇಷವಾಗಿ ಯಾರ್ಯಾರು ಪ್ರಾರ್ಥನೆಯನ್ನು ನಿರೀಕ್ಷಿಸಿ ನಿನ್ನನ್ನು ಎದುರು ನೋಡ್ತಾ ಇದ್ದಾರೋ ಅಂಥವರೆಲ್ಲರನ್ನ ನೆನಪು ಮಾಡ್ತೇವೆ. ಅನಾರೋಗ್ಯದಲ್ಲಿರುವಂಥ ಅನೇಕ ನಮ್ಮ ಸಭೆಯ ಮಕ್ಕಳನ್ನು ನೆನಪು ಮಾಡ್ತೇವೆ. ವಿಶೇಷವಾಗಿ ಡೆಲಿಸಾ ಟೀಚರ್ ಅವರನ್ನು ಆಶೀರ್ವದಿಸು ದೇವರೇ. ಅವರು ಕಾಲು ನೋವಿನ ಗಾಯದ ನಿಮಿತ್ತವಾಗಿ ನರಳುತ್ತಿರುವಾಗ ನಿನ್ನ ದಯೆ, ನಿನ್ನ ಕರುಣೆ ಅವರ ಮೇಲೆ ದಯ ಇರಲಿ. ನಿನ್ನ ಚಿತ್ತವಿದ್ದರೆ ಆದಷ್ಟು ಬೇಗ ಆ ಕಾಲು ನೋವಿನಿಂದ ಸಂಪೂರ್ಣವಾಗಿ ಗುಣಮುಖರಾಗಲಿಕ್ಕಾಗುವಂತೆ ನಿನ್ನ ಗಾಯಳು ಹಸ್ತದಿಂದ ಅವರನ್ನು ಸ್ಪರ್ಶಿಸು. ಅವರ ಹೆಚ್ಚಿನ ಚಿಕಿತ್ಸೆಗಾಗಿ ಭಾರತ ದೇಶಕ್ಕೆ ಪ್ರಯಾಣ ಮಾಡುವಂಥ ಆಲೋಚನೆಯಲ್ಲಿರುವಾಗ ಸ್ವಾಮಿ, ಅವರ ಪ್ರಯಾಣ, ಅವರ ಜೀವಿತ, ಅವರ ಚಿಕಿತ್ಸೆ ಎಲ್ಲವನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಿನ್ನ ಗಾಯಳು ಹಸ್ತದಿಂದ ಅವರನ್ನು ಸ್ಪರ್ಶಿಸಿ ಅವರ ದೇಹಕ್ಕೆ ಬಲಶಕ್ತಿ, ಆರೋಗ್ಯವನ್ನು ಕೊಡು. ಸಂಪೂರ್ಣವಾಗಿ ಆ ಗಾಯದಿಂದ ಹೊರಬರುವಂತೆ, ಆ ನೋವಿನಿಂದ ಗುಣಮುಖರಾಗಲಿಕ್ಕಾಗುವಂತೆ ನೀನು ಅವರನ್ನು ನಡೆಸು ಎಂಬುದಾಗಿ ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. ನಿನ್ನ ಚಿತ್ತವಿದ್ದರೆ ಚಿಕಿತ್ಸೆಗೆ ಒಳಪಡುವಾಗ ಅವರನ್ನು ಸ್ಪರ್ಶಿಸುವಂಥ ವೈದ್ಯರ ಮೂಲಕ, ತೆಗೆದುಕೊಳ್ಳುವಂಥ ಔಷಧಿಗಳ ಮೂಲಕ ನೀನು ಅವರ ದೇಹದಲ್ಲಿ ಕಾರ್ಯವನ್ನು ಮಾಡು. ಹಾಗೆ ಅವರ ಇಡೀ ಕುಟುಂಬದ ಮೇಲೆ ನಿನ್ನ ದಯ ಇರಲಿ ಸ್ವಾಮಿ. ಅವರ ಎಲ್ಲ ಪರಿಸ್ಥಿತಿಗಳಲ್ಲಿ ಅವರಿಗೆ ಬೇಕಾದ ಸಹಾಯವನ್ನು, ನಿನ್ನ ಆತ್ಮನ ವರಗಳನ್ನು ಅವರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಹಾಗೆ ಅಂಥ ಪರಿಸ್ಥಿತಿಯಲ್ಲಿರುವಂಥ ಎಲ್ಲರನ್ನು ನೆನಪು ಮಾಡ್ತೇವೆ. ಮಾರ್ಟಿನ್ ಮೇಘನ್ ಅವರ ಕುಟುಂಬ, ಅವರ 2 ಸಣ್ಣ ಮಕ್ಕಳನ್ನು ಆಶೀರ್ವದಿಸು. ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ, ಅವರಿಗೆ ಚೇತರಿಸಿಕೊಳ್ಳುವಂಥ ಶಕ್ತಿಯನ್ನು, ಆರೋಗ್ಯವನ್ನು ಕೊಡು. ಸಂಪೂರ್ಣವಾಗಿ ಗುಣಮುಖರಾಗಿ ಮತ್ತೆ ದೇಶದಲ್ಲಿ ಬಂದು ತಮ್ಮ ಜೀವಿತವನ್ನು ನಡೆಸಲಿಕ್ಕಾಗುವಂತೆ ಆ ಇಡೀ ಕುಟುಂಬವನ್ನು ಆಶೀರ್ವಾದ ಮಾಡೆಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ ದೇವರೇ. ಹಾಗೆ ಅನಾರೋಗ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ನಮ್ಮ ಸಭೆಯಲ್ಲಿರುವಂಥ ಒಂದೊಂದು ವ್ಯಕ್ತಿ ಕುಟುಂಬಗಳನ್ನು ನಿನ್ನ ಹೆಸರಿನಲ್ಲಿ ಪ್ರಾರ್ಥಿಸಿ ಅವರ ಹಸ್ತಗಳಿಗೆ ಒಪ್ಪಿಸ್ತೇವೆ. ಕಾಪಾಡು ದೇವರೇ. ಹಾಗೆ ಉದ್ಯೋಗವನ್ನು ಹುಡುಕ್ತಿರುವಂಥ ವಿನಯಣ್ಣ ಅವರನ್ನು ನೆನಪು ಮಾಡ್ತೇವೆ. ಅವರ ಮೇಲೆ ನಿನ್ನ ದಯ ಇರಲಿ ಸ್ವಾಮಿ. ಈ ದೇಶದಲ್ಲಿ ನೀನು ಚಿತ್ತವಿದ್ರೆ ಆದಷ್ಟು ಬೇಗ ಒಳ್ಳೆಯ ಉದ್ಯೋಗವನ್ನು ಕಂಡುಕೊಂಡು ತಮ್ಮ ಜೀವಿತವನ್ನು ರೂಪಿಸಿಕೊಳ್ಳಿಕ್ಕಾಗುವಂತೆ ನಡೆಸು. ಇಲ್ಲದಿದ್ದರೆ ಬೇರೆ ಬೇರೆ ಆಲೋಚನೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿರುವಾಗ ನಿನ್ನ ಮಾರ್ಗದರ್ಶನದ ಅನುಸಾರವಾಗಿ, ನಿನ್ನ ಚಿತ್ತಾನುಸಾರವಾಗಿ ಈ ದೇಶದಲ್ಲಿ ನೆಲೆಯನ್ನು ಕಂಡುಕೊಳ್ಳಿಕ್ಕಾಗುವಂತೆ ಅವರೆಲ್ಲ ಪ್ರಯತ್ನಗಳನ್ನು ಬಲಪಡಿಸಿ ಸಫಲಗೊಳಿಸಿ ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಹಾಗೆ ಅಂಥ ಪರಿಸ್ಥಿತಿಯಲ್ಲಿರುವಂಥ ಸಭೆ ಎಲ್ಲ ಜನರನ್ನು ಕೈ ಹಿಡಿದು ನಡೆಸು. ರಜಾ ದಿನಗಳನ್ನು ಕಳೀಲಿಕ್ಕೆ ಊರಿಗೋದಂಥ ಸಭೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಅಪಾರವಾದ ದಯ ಇರಲಿ. ಅವರ ರಜಾ ದಿನಗಳನ್ನು, ಕುಟುಂಬಗಳನ್ನು ನೀನು ತಾನೇ ಬಲಪಡಿಸಿ ನಡೆಸು. ಹೀಗೆ ಇಡೀ ಸಭೆಯ ಮೇಲೆ ನಿನ್ನ ದಯ ಇರಲಿ ಸ್ವಾಮಿ. ಸಭೆಯಲ್ಲಿ ಇರುವಂಥ ನಮ್ಮೆಲ್ಲರನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದೂರದಲ್ಲಿರುವಂಥ ಎಲ್ಲ ನಮ್ಮ ಕುಟುಂಬದವರು, ಹೆತ್ತವರನ್ನು ಆಶೀರ್ವಾದ ಮಾಡು. ಈ ಒಂದು ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯವು ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ. ಅದರ ಮೂಲಕ ಬಲ ಹೊಂದಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಹೇಳುವಂಥ ನಿನ್ನ ಸೇವಕನನ್ನು, ಕೇಳುವಂಥ ಭಕ್ತ ಸಮೂಹವನ್ನು ನಿನ್ನ ಆತ್ಮನಿಂದ ತುಂಬಿಸಿ ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಪ್ರೀತಿಯುಳ್ಳ ದೇವಜನರ ಎಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ಸೊ it's a great privilege to come again through this online gather so that we can meditate on the Word of God, where we could experience immense of love and wisdom that comes through the Word of God. ಯಾವುದು ದೇವರ ವಾಕ್ಯದ ಮೂಲಕ
ನಮಗೆ ಅನೇಕ ಆಶೀರ್ವಾದಗಳು, ಜ್ಞಾನವು ಸಿಗ್ತದೆ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೆಡಿಟೇಟ್ ಆನ್ ದ ವರ್ಡ್ ಆಫ್ ಗಾಡ್ ವೆರಿ ಆಫನ್. ವೆನ್ ಎವರ್ ವಿ ಗೆಟ್ ಅ ಟೈಮ್ ಟು ಮೆಡಿಟೇಟ್ ಆ್ಯಂಡ್ ಟು ಲಿಸನಿಂಗ್ ಟು ದ ವರ್ಡ್ ಆಫ್ ಗಾಡ್ ಇಸ್ ವೆರಿ ಕ್ರೂಷಿಯಲ್ ಇನ್ ಆರ್ಡರ್ ಟು ಲಿವ್ ಅ ಕ್ರಿಶ್ಚಿಯನ್ ಲೈಫ್ ಇನ್ ದಿಸ್ ವರ್ಲ್ಡ್. ಸೊ ನಮಗೆ ಕ್ರೈಸ್ತ ಜೀವಿತವನ್ನು ಮಾಡಬೇಕಿದ್ರೆ ದೇವರ ವಾಕ್ಯದ ಮೂಲಕವಾಗಿ ಬಲ ಹೊಂದುವಂಥದ್ದು ತುಂಬ ಪ್ರಾಮುಖ್ಯ. ಸೊ ಹಾಗಾಗಿ I believe this small meditation of online Bible study could help many people, especially in our church, where they could gain some more knowledge and wisdom and faith in order to walk humbly and faithfully before God. ಸೊ ಈ ದಿವಸದಲ್ಲಿ ನಾವು ಕೀರ್ತನೆಗಳು 119ನೇ ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. 119ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ಲಾಸ್ಟ್ ಫ್ರೈಡೇ we have meditated till 48 verses, 48ನೇ ವಚನದ ತನಕ ಧ್ಯಾನ ಮಾಡಿದ್ವಿ. ಇವತ್ತು ನಾವು 49ನೇ ವಚನದಿಂದ 119 ವಚನಗಳ ತನಕ ಧ್ಯಾನ ಮಾಡುವ. 49ರಿಂದ ಫ್ರಮ್ ದಿ ವರ್ಸಸ್ 49 to 119 we will look up to that. ಸೊ ಅಷ್ಟು ವಚನಗಳನ್ನು ನಾವು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡುವಂಥದ್ದು. ಇಟ್ಸ್ ನಾಟ್ ಈಸಿ ಟಾಸ್ಕ್ ಆರ್ ದ ಗಿವನ್ ಟೈಮ್ ಇಸ್ ನಾಟ್ ಪಾಸಿಬಲ್ ಟು ಫಿನಿಶ್ ಇನ್ ದ್ಯಾಟ್ ಡ್ಯೂರೇಷನ್ಸ್. ಆ ಒಂದು ಟೈಮಲ್ಲಿ ಅದನ್ನು ಮುಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಹೌ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಆಲ್ ದೋಸ್ ವರ್ಡ್ಸ್ ಅಂತ ಹೇಳೋದಾದರೆ, ದ್ಯಾಟ್ ಇಫ್ ಯು look at the previous video or if you are part of the last week online Bible study, you will come to know that. ಹೇಗೆ ಅಂತ ಹೇಳಿದರೆ, ಇಬ್ರಿಯ ಭಾಷೆಯಲ್ಲಿರುವಂಥ 22 ಅಕ್ಷರಗಳ ಆಧಾರದಲ್ಲಿ ಇವತ್ತು ನಾವು 7ನೇ ಅಕ್ಷರದ ಆಧಾರದಲ್ಲಿ ಹೇಗೆ ಆ ಒಂದು ವಾಕ್ಯ ಅಥವಾ ಆ ಪದ ಈ ವಚನಗಳಿಗೆ ರಿಲೇಟೆಡ್ ಆಗಿ ಧ್ಯಾನಕ್ಕೆ ಉಪಯೋಗಿಸಲ್ಪಟ್ಟಿದೆ ಅಂತ ಹೇಳಿ ನಾವು ಧ್ಯಾನ ಮಾಡ್ಬೋದು. ಸೊ ಇಬ್ರಿಯ ಪದಗಳ ಆಧಾರದಲ್ಲಿ ಅಂತ ಹೇಳುವಾಗ ಇಟ್ ಇಸ್ ಆಲ್ರೆಡಿ ಮೆನ್ಷನ್ ಇನ್ ದ ಬೈಬಲ್ನಲ್ಲಿ ಈ 119ನೇ ಕೀರ್ತನೆಯನ್ನು ಆ ಒಂದು ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ ಅಂತ ಇದೆ ಅದರ ಟೈಟಲಲ್ಲಿ ಕನ್ನಡ ಬೈಬಲ್ನಲ್ಲಿ. ಸೊ ಇಬ್ರಿಯ ಅಕ್ಷರದ ಆಧಾರದಲ್ಲಿ ಆ ಒಂದು ಭಾಗದಲ್ಲಿರುವಂಥ ವಿಷಯಗಳನ್ನು ನಾವು ಜಸ್ಟ್ ಫೋಕಸ್ ಮಾಡಿ ಅದರ ಕುರಿತಾಗಿ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಸೊ 49ರಿಂದ 56 ವಚನ, 8 ವಚನ ಬರ್ತದೆ ಎಲ್ಲ ಭಾಗಗಳಲ್ಲಿ. ಈ 7ನೇ ಪಾಠ ಈ ಪದಕ್ಕೆ ಇಬ್ರಿಯ ಭಾಷೆಯಲ್ಲಿ ಝೈನ್ ಎಂಬುದಾಗಿ ಕರೀತಾರೆ. ಝೈನ್ ಎನ್ನುವಂತಹ ಒಂದು ಹೆಸರನ್ನು ಈ ಪದಕ್ಕೆ ಉಪಯೋಗಿಸಲ್ಪಟ್ಟಿದೆ. ಇಫ್ ಯು ಓಪನ್ ಯುವರ್ ಬೈಬಲ್ ಅಂಡ್ ಸಿ ದಟ್ ಹೌ ದಟ್ ಇಬ್ರು ವರ್ಡ್ ಆಸ್ ಮೆನ್ಷನ್ಡ್ ಆರ್ ನರೇಟೆಡ್ ಇನ್ ದ ಬೈಬಲ್ ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಇದರಲ್ಲಿ ಈ ಭಾಗದಲ್ಲಿ 7ನೇ ಭಾಗ ಅಥವಾ 7ನೇ ಅಕ್ಷರವಾದ ಝೈನ್ ಎನ್ನುವಂಥ ಭಾಗದಲ್ಲಿ ವಾಟ್ ಆರ್ ದ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಎಂಬುದಾಗಿ ನೋಡೋದಾದ್ರೆ ಏನೆಲ್ಲ ಪ್ರಾಮುಖ್ಯದ ವಿಷಯಗಳು ಇದರಲ್ಲಿದೆ ಅಂತ ಹೇಳೋದಾದ್ರೆ, ದ ಪವರ್ ಆಫ್ ಗಾಡ್ಸ್ ವರ್ಡ್ ಟು ಕಂಫರ್ಟ್ ಆ್ಯಂಡ್ ಸ್ಟ್ರೆಂತ್. ದೇವರ ವಾಕ್ಯಕ್ಕೆ ಇರುವಂಥ ಬಲ, ಅದು ಒಬ್ಬ ಭಕ್ತನಿಗೆ ಶಕ್ತಿಯನ್ನು ಕೊಡ್ತದೆ ಮತ್ತು ಆದರಣೆಯನ್ನು ನೀಡುವಂತಹ ವಾಕ್ಯ ಆಗಿದೆ. ಸೊ ಹಾಗಾಗಿ ಇದರ ವಿಷಯವಾಗಿ ಈ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಕೀರ್ತನೆಗಾರ ಈ 7ನೇ ಭಾಗದಲ್ಲಿ ಮುಂದುವರೆದು ಅವನು ದೇವರ ವಾಕ್ಯದೊಟ್ಟಿಗೆ ಹೊಂದಿದಂಥ ಒಂದು ನಿಕಟವಾದ ಸಂಬಂಧವನ್ನು ಸೂಚಿಸ್ತಾನೆ. ಅದರಲ್ಲಿ ನಿನ್ನ ವಾಗ್ದಾನವನ್ನು ನಿನ್ನ ಸೇವಕನಿಗೋಸ್ಕರ ನೆನಪು ಮಾಡಿಕೊ ಅಂತ ಹೇಳುವಾಗ, ಈ ಮೈಟ್ ಬಿ ಅ ಲಿವೈಟ್ ಆರ್ ಅ ಪ್ರೀಸ್ಟ್ಹುಡ್ ಫ್ಯಾಮಿಲಿ ಅ ಟ್ರೈಬ್ ಎಂಬುದಾಗಿ ಕೂಡ ನಾವು ಆಲೋಚನೆ ಮಾಡ್ಬೋದು. ಅಂದರೆ ಅವನೊಂದು ಯಾಜಕ ವರ್ಗದಿಂದ ಬಂದಿರಬಹುದು. ಆ್ಯಂಡ್ ಸೆಕೆಂಡ್, he was also having immense knowledge about the book of ಡ್ಯೂಟಾನಮಿ, ಧರ್ಮೋಪದೇಶ ಕಾಂಡದ ಪುಸ್ತಕದ ಕುರಿತಾಗಿ ತುಂಬ ಜ್ಞಾನವನ್ನು ಹೊಂದಿರ್ಬೋದು. ಅಂತ ಹೇಳಿದರೆ ಅವನೊಬ್ಬ ಯಾಜಕನಾಗಿ ತನಗಿರುವಂಥ ಕಟ್ಟುಪಾಡುಗಳು, ಕಟ್ಟಳೆಗಳನ್ನು ಸರಿಯಾಗಿ ತಿಳ್ಕೊಂಡಿರಬಹುದು. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ದ ಸೆಕೆಂಡ್ ಲಾ ಆಫ್ ಮೋಸಸ್. ಮೋಶೆಯಿಂದ ಕೊಡಲ್ಪಟ್ಟಂಥ ನಿಬಂಧನೆಗಳನ್ನು ಭಾಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಂಥ ಒಬ್ಬ ಭಕ್ತ ಅಥವಾ ಕೀರ್ತನೆಗಾರ ಆಗಿರ್ಬೋದು. ಅದನ್ನು ತಿಳಿದು ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವಿದರಲ್ಲಿ ನೋಡ್ತೇವೆ. ಸೊ ಇದರಲ್ಲಿ ದೇವರು ಭಕ್ತನಿಗೆ ಕೊಟ್ಟಂಥ ಮಾತು ಆತನಲ್ಲಿ ಏನು ಮಾಡಿದೆ, ನಿರೀಕ್ಷೆಯನ್ನು ಹುಟ್ಟಿಸಿದೆ. ಸೊ ನಮಗೆ ವಿ ಮೆನಿ ಟೈಮ್ಸ್ ವಿಲ್ ವೆರಿ ಡಿಸಪಾಯಿಂಟೆಡ್ ಆ್ಯಂಡ್ ಡಿವಾಸ್ಟೇಟೆಡ್. ಯಾಕೆಂತ ಹೇಳಿದರೆ, ವಿ ಡೋಂಟ್ ಹ್ಯಾವ್ ಪ್ರಾಪರ್ ಕನೆಕ್ಷನ್ ವಿತ್ ವರ್ಡ್ ಆಫ್ ಗಾಡ್. ನಮಗೆ ದೇವರ ವಾಕ್ಯದೊಟ್ಟಿಗೆ ಸರಿಯಾದಂಥ ಒಂದು ಸಂಬಂಧ ಇಲ್ಲದಿದ್ದರೆ ನಾವು ದೇವರನ್ನು ನಿರೀಕ್ಷಿಸಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇಲ್ಲಿ ಒಬ್ಬ ಭಕ್ತನಿಗೆ ಒಳ್ಳೆಯ ಸಂಬಂಧ ಇದ್ದಿದ್ದರಿಂದ ದೇವರೊಟ್ಟಿಗೆ ಅವನು ಹೇಳುವಂಥದ್ದು ನಿರೀಕ್ಷೆಯನ್ನು ಹುಟ್ಟಿಸಿದ್ದೀಯಲ್ಲ. ಸೊ ಅದು ಅವನಿಗೆ ಕಷ್ಟ ಕಾಲದ ಸಂದರ್ಭದಲ್ಲಿ ಏನು ಮಾಡಿದೆ,
ಆದರಣೆಯನ್ನು ನೀಡಿದೆ ಅಂತ. ಅದನ್ನು ನಾನು ಓದಲಿಕ್ಕೆ ಹೋಗೋದಿಲ್ಲ, ಅದು ಓದ್ತಾ ಹೋದರೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್. ಸೊ ಹಾಗಾಗಿ ಅವನು ಅದನ್ನು ನೀವು ಓದಿದರೆ ನಿಮಗೆ ಗೊತ್ತಾಗ್ತದೆ. 50ನೇ ವಚನದಲ್ಲಿ, ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ ಅಂತ ಹೇಳಿ, ಅವನಿಗೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ದಾಟಿ ಹೋಗುವಾಗ ಅವನಿಗೆ ಕಷ್ಟ ಕಾಲದಲ್ಲಿ ಗಾಡ್ಸ್ ವರ್ಡ್ ವಾಸ್ ದ ಕಂಫರ್ಟಬಲ್. ದೇವರ ವಾಕ್ಯ ಅವನಿಗೆ ಆದರಣೆಯನ್ನು, ಶಕ್ತಿಯನ್ನು ನೀಡಿದೆ. ಸೊ ಇದು ಇದರಲ್ಲಿ ಕಂಡುಬರುವಂಥ ಒಂದು ವಿಷಯ. ಸೊ ಇನ್ನೊಂದು ಏನಂತ ಹೇಳಿದರೆ, ದೇವರ ನಿಬಂಧನೆಗಳಲ್ಲಿ ಸಂತೋಷಿಸುವಂಥದ್ದು ಮತ್ತು ದೇವರ ವಾಕ್ಯವನ್ನು ಕೈಗೊಳ್ಳುವಂಥದ್ದು. ಇದನ್ನು ನಾವು ದೇವರ ವಾಕ್ಯವನ್ನು ಯಾವಾಗ ಕೂಡ ಸ್ಮರಿಸುವಂಥದ್ದು ನೆನಪು ಮಾಡು. ಅಂದರೆ ಎವ್ರಿ ಟೈಮ್ ಮೆ ನಾಟ್ ಬಿ ದ ಫೇವರೇಬಲ್ ಸಿಚುವೇಶನ್ಸ್ ಟು ಆಲ್ ಆಫ್ ಅಸ್. ನಮಗೆ ಜೀವನದಲ್ಲಿ ಬೇರೆ ಬೇರೆ ಕಷ್ಟದ ಪರಿಸ್ಥಿತಿಗಳನ್ನು ದಾಟಿ ಹೋಗಬೇಕಿರ್ತದೆ. ಆದರೆ ಆ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ದೇವರ ಒಡಂಬಡಿಕೆಯ ವಾಕ್ಯವನ್ನು ಧ್ಯಾನ ಮಾಡುವಂಥದ್ದು ನಮಗೆ ಏನು ಮಾಡ್ತದೆ, ಹೌ ಗಾಡ್ ಹ್ಯಾಸ್ ಲಿಬರೇಟೆಡ್ ಹಿಸ್ ಫೇತ್ಫುಲ್ ಪೀಪಲ್ ಇನ್ ದ ಹಿಸ್ಟ್ರಿ ಇನ್ ದಿ ಪಾಸ್ಟ್, that he could also do same things for us in the future also ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ದೇವರು ಚರಿತ್ರೆಯಲ್ಲಿ ಅನೇಕ ಭಕ್ತರನ್ನು ವಿಮೋಚಿಸಿದ್ನೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಮುಂದಿನ ದಿವಸಗಳಲ್ಲಿ ವಿಮೋಚಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು. ಸೊ ಇಂಥ ವಾಕ್ಯಗಳೇನು ಮಾಡ್ತದೆ, ಭಕ್ತನಿಗೆ ಕಷ್ಟದ ಕತ್ತಲೆಯ ಸಂದರ್ಭದಲ್ಲಿ ಆತನ ನಾಮ ಅಥವಾ ದೇವರ ವಾಕ್ಯ ಒಡಂಬಡಿಕೆ ಆಧರಿಸ್ತದೆ, ಬಲಪಡಿಸ್ತದೆ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಮ್ಯಾಟರ್ ದಟ್ ಹ್ಯಾಸ್ ಬಿನ್ ಟೋಲ್ಡ್ ಇನ್ ದಿಸ್ ಪಾರ್ಟ್. ಇದು ಈ ಭಾಗದಲ್ಲಿ ಹೇಳಲ್ಪಟ್ಟಂತಹ ಒಂದು ಪ್ರಾಮುಖ್ಯವಾದಂಥ ವಿಷಯ. ನಾವು ಅದನ್ನು ಇನ್ನೂ ಡೀಪಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ಹಿಂಟ್ಸ್ ಆ್ಯಂಡ್ ಸಮ್ ಥಾಟ್ಸ್ ಆಫ್ ದಿಸ್ ಪಾರ್ಟ್. ಸೊ 8ನೇ ಅಕ್ಷರ ಇಬ್ರಿಯದಲ್ಲಿ ಮುಂದುವರೆದು 57ನೇ ವಚನದಿಂದ 64 ವಚನಗಳ ತನಕ. ಸೊ ಇದಕ್ಕೆ ಹೆಚ್ಚೆನ್ನುವಂಥದ್ರಲ್ಲಿ ಹೇತ್ ಎಂಬುದಾಗಿ ಈ ಪದವನ್ನು ಇಬ್ರಿಯ ಭಾಷೆಯಲ್ಲಿ ಉಪಯೋಗಿಸ್ತಾರೆ, ಹೇತ್ ಎಂಬುದಾಗಿ. ಸೊ ಈ ಭಾಗವನ್ನು ನಾವು ಟೈಟಲ್ ಮಾಡಿ ನೋಡೋದಾದರೆ, ಅಥವಾ ವಾಟ್ ಆರ್ ದ ಕಂಟೆಂಟ್ಸ್ ಇನ್ ದಿಸ್ ಪಾರ್ಟ್ ಎಂಬುದಾಗಿ ಹೇಳುತ್ತಾ, ಇಫ್ ವಿ ಕ್ಯಾನ್ ಗಿವ್ ಅ ಟೈಟಲ್ ಟು ದಿಸ್, ವಿ ಕ್ಯಾನ್ ಕಾಲ್ ಗಾಡ್ ಇಸ್ ಆಲ್ ವಿ ನೀಡ್. ಗಾಡ್ ಇಸ್ ಆಲ್ ವಿ ನೀಡ್. ನಮಗೆ ದೇವರೇ ಸಮಸ್ತರಲ್ಲಿ ಸಮಸ್ತೆಯು ಸರ್ವವೂ ಆಗಿದ್ದಾನೆ. ಗಾಡ್ ಇಸ್ ಎನಫ್ ಫಾರ್ ಅಸ್. ದೇವರು ನಮಗೆ ಸಾಕೆಂಬುದಾಗಿ. ಗಾಡ್ ಇಸ್ ಆಲ್. ನಮ್ಗೆ ಏನು ಬೇಕು, ಏನಾಗುತ್ತೆ ಅಂತ ಹೇಳಿದರೆ ಇಟ್ಸ್ ಅ ಗಾಡ್ ಎಂಬುದಾಗಿ. ಸೊ ಕೀರ್ತನೆಗಾರ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರನ್ನು ಪ್ರಾರ್ಥಿಸಿದ ಆದ ಮೇಲೆ ಅವನಿಗೆ ವಾಟ್ ವಾಸ್ ದ ಮೇನ್ ಕಂಫರ್ಟಬಲ್ ಥಿಂಗ್, ವಾಟ್ ವಾಸ್ ದ ಮೇನ್ ಕಂಫರ್ಟಬಲ್ ಮ್ಯಾಟರ್ ದ್ಯಾಟ್ ಈ ಕಮ್ಸ್ ಟು ನೋ ಎಂಬುದಾಗಿ ನೋಡೋದಾದರೆ, ಎಲ್ಲ ಪರಿಸ್ಥಿತಿಗಳನ್ನು ದಾಟಿ ಹೋಗುವಾಗ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಏನು ಅವನಿಗೆ ಕಂಫರ್ಟಬಲ್ ಅಂತ ಅನ್ನಿಸ್ತದೆ ಅಂತ ಹೇಳಿದರೆ, ದೇವರು ನನ್ನ ಪಾಲು, ಯೆಹೋವನೇ ನನ್ನ ಪಾಲು ನೀನೇ ಎನ್ನುವಂಥದ್ದು. ಗಾಡ್ ಇಸ್ ಮೈ ಪೋರ್ಷನ್ ಎನ್ನುವಂಥದ್ದು ಅವನಿಗೆ ತುಂಬ ಬಲವನ್ನು, ಆದರಣೆಯನ್ನು ಕೊಡ್ತದೆ. ಸೊ ಅದಕ್ಕೆ ಇದನ್ನು ಬರೆಯುವಾಗ ಮುಂದಿನ ಸಾಲುಗಳನ್ನು ಅವನು ಹೇಳುವಂಥದ್ದು ಗಾಡ್ ಯು ಆರ್ ಮೈ ಪೋರ್ಷನ್ ಎಂಬುದಾಗಿ. ಸೊ ಇದು ಒಂದು ಕಡೆಯಲ್ಲಿ ಇಟ್ ಆಲ್ಸೋ ರಿಮೆಂಬರ್ಸ್ ದ ಸಿಚುವೇಶನ್ಸ್ ಆಫ್ ಇಸ್ರಾಯಲೈಟ್ಸ್ ವೇರ್ ಪೀಪಲ್ ಆಫ್ ಇಸ್ರಾಯಲೈಟ್ಸ್ ವೇರ್ ರಿಫ್ಯೂಸ್ ಟು ಎಕ್ಸೆಪ್ಟ್ ದ ಗಾಡ್ ಆ್ಯಂಡ್ ಹಿಸ್ ವರ್ಡ್. ಎಲ್ಲಿ ಇಸ್ರಾಯೇಲರು ಅನೇಕ ಸಲ ದೇವರ ವಾಕ್ಯವನ್ನು ಪೂರ್ಣ ಮನಸ್ಸಿಂದ ಸ್ವೀಕಾರ ಮಾಡುವಲ್ಲಿ ಸೋತು ಹೋಗಿ ಬಾಳನ್ನು, ಬೇರೆ ಬೇರೆ ವಿಗ್ರಹಗಳನ್ನು ಆರಾಧನೆಯನ್ನು ಮಾಡಿ ತಮ್ಮ ಇಷ್ಟವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಫಾಲೋ ಮಾಡಿದಂಥ ವಿಷಯಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ತೇವೆ. ಸೊ ಇಂಥ ಪರಿಸ್ಥಿತಿಗಳಲ್ಲಿ ಅನೇಕ ಭಕ್ತರು ದೇ ಹ್ಯಾವ್ ಡಿಕ್ಲೇರ್ಡ್ ದ್ಯಾಟ್ ಗಾಡ್ ಇಸ್ ಮೈ ಪೋರ್ಷನ್ ಎಂಬುದಾಗಿ. ಸೊ ಯಾರೆಲ್ಲ ಅಂತ ನೋಡೋದಾದ್ರೆ, ಯೆಹೋಶುವ ಎಲ್ಲ ಇಸ್ರಾಯೇಲರು ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡುವಾಗ, ಕಾನಾನ್ ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೂರ್ತಿ ಪೂಜೆಗಳಲ್ಲಿ ಎಂಗೇಜ್ಡ್ ಆಗಿರುವಾಗ ಯೆಹೋಶುವ ಹೇಳುವಂಥದ್ದು, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಸೊ ಇಟ್ಸ್ ಅ ವೆರಿ ಸಿಮಿಲರ್, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಗಾಡ್ ಇಸ್ ಮೈ ಪೋರ್ಷನ್, ಬಟ್ ಆದರೆ ಅಲ್ಲಿ ಹೇಳುವಂಥದ್ದು ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎನ್ನುವಂಥದ್ದು. ಸೊ ಇನ್ನು ಹಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಹೋಗೋದಾದರೆ, ಯಾಜಕರು ಹೇಳುವಂಥದ್ದು ಅಲ್ಲಿ ನಾವು ಅರಣ್ಯಕಾಂಡ ಪುಸ್ತಕ 18:20-24 ನೋಡ್ತೇವೆ. ಅವರಿಗೆ ಯೆಹೋವನು ನಮ್ಮ ಪಾಲು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡುವಂಥದ್ದು, ಅವರು ನಂಬಿ ಜೀವಿಸುವಂಥದ್ದನ್ನು ನೋಡ್ತೇವೆ. ದಾವೀದ ಕೂಡ ಹಾಗೆ ಅನೇಕ ಭಾಗಗಳಲ್ಲಿ ಹೇಳ್ತಾನೆ. ಕೀರ್ತನೆಗಳು 16:5-6 ನೀನೇ ನನ್ನ ಪಾಲು ಎಂಬುದಾಗಿ ದಾವೀದ ಕೂಡ ದೇವರನ್ನು ನಂಬ್ತಾನೆ. ಪ್ರವಾದಿಗಳಾದಂಥ ಯೆರೆಮಯನ ಕಾಲದಲ್ಲಿ ಕೂಡ ಇಂಥ ಮಾತುಗಳನ್ನು ನಾವು ನೋಡ್ತೇವೆ. ಅಂತ ಹೇಳಿದರೆ
knowing that every believer that God is our portion is the greatest spiritual inheritance and blessings. ನಮಗೆ ಕ್ರೈಸ್ತರಾಗಿ ದೇವರನ್ನು ನಂಬಿ ಜೀವಿಸ್ತೇವೆ ಅಂತ ಹೇಳುವಾಗ ದೇವರು ನಮಗಿದ್ದಾನೆ ಎನ್ನುವಂಥದ್ದು ಇಟ್ ಗಿವ್ಸ್ ಹ್ಯೂಮನ್ ಸ್ಟ್ರೆಂತ್ ಆ್ಯಂಡ್ ಕರೇಜ್ ಆ್ಯಂಡ್ ಫೇತ್ ಟು ವಾಕ್ ಫೇತ್ಫುಲಿ ಇನ್ ದಿಸ್ ಲೈಫ್. ನಮಗೆ ನಂಬಿ ಜೀವಿಸಲಿಕ್ಕೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಎನ್ನುವಂಥದ್ದು ತುಂಬ ಶಕ್ತಿಯನ್ನು, ಬಲವನ್ನು ಅಥವಾ ಬೇರೆ ಬೇರೆ ರೀತಿಯ ಸಹಾಯವನ್ನು ಅದು ನಮಗೆ ಕೊಡ್ತದೆ. ಸೊ ಹಾಗಾಗಿ ಈ ಭಾಗದಲ್ಲಿ ಅವನು ಹೇಳುವಂಥದ್ದು ಯೆಹೋವನೇ ನನ್ನ ಪಾಲು ಎಂಬುದಾಗಿ. ಸೊ ಹಾಗೆ ಹೇಳಿದಂಥವನು ಅವನ ಪರಿಸ್ಥಿತಿಗಳನ್ನು ಮುಂದಿನ ಸಾಲುಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ನಿನ್ನ ವಾಕ್ಯ ಕೈಗೊಳ್ತೇನೆ, ದಯೆಯನ್ನು ಅಪೇಕ್ಷಿಸ್ತೇನೆ, ನಿನ್ನ ಕಟ್ಟಳೆಗಳಿಗೆ ಬದ್ಧನಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಅಂತ ಹೇಳಿದರೆ, ಯೆಹೋವನೇ ನನ್ನ ಪಾಲ್ ಅಂತ ಹೇಳುವಾಗ ಈಸ್ ಆಲ್ಸೋ ಇನ್ ಅ ಸಿಚುವೇಶನ್ಸ್ ವೇರ್ ಯು ಹ್ಯಾವ್ ಟು ಸ್ಟ್ರಿಕ್ಟ್ಲಿ ಫಾಲೋ ದು ಗಾಡ್ಸ್ ಗೈಡ್ಲೈನ್ಸ್ ಆ್ಯಂಡ್ ಕವರ್ನೆಂಟ್. ದೇವರ ವಾಕ್ಯಗಳನ್ನು ಕೈಗೊಂಡು ಬದುಕುವಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದ್ದಾನೆ. ಮಾತ್ರವಲ್ಲದೆ ಅವನು ಇನ್ನೂ ಕೂಡ ಬೇಡುವಂಥದ್ದು ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಸೊ ಐ ವಾಂಟ್ ಯು ಮೋರ್ ಆ್ಯಂಡ್ ಮೋರ್, ಐ ವಾಂಟ್ ಟು ನೋ ಯು ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ಸೊ ದಿಸ್ ಹಂಗರ್ನೆಸ್, ಸ್ಟಾರ್ವ್ನೆಸ್ ಶುಡ್ ಬಿ ಇನ್ ಆಲ್ ಆಫ್ ಅಸ್ ಟು ನೋ ಅವರ್ ಗಾಡ್ ಆ್ಯಂಡ್ ಟು ಕೀಪ್ ಅ ಗುಡ್ ಆ್ಯಂಡ್ ಸ್ಟ್ರಾಂಗ್ ರಿಲೇಷನ್ಶಿಪ್ ವಿತ್ ಗಾಡ್. ಇದನ್ನು ಈ ಭಾಗದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ನಾವು ಮುಂದಿನ ವಚನ 9ನೇ ವರ್ಡ್ ಇಬ್ರದಲ್ಲಿ ಯಾವುದಂತ ಹೇಳಿದ್ರಿ, ಐ ಗೆಟ್ ಟೇಕ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ. ಟೇತ್ ಎನ್ನುವಂಥದ್ದು ಈ ಭಾಗಕ್ಕೆ 65ರಿಂದ 72 ವಚನಗಳನ್ನು ಒಂದು ಪಾರ್ಟ್ ಆಗಿ ಉಪಯೋಗಿಸಲ್ಪಟ್ಟಿದೆ. ಸೊ ಇದನ್ನು ನಾವು ಟೈಟಲ್ ಮಾಡಿ ನೋಡೋದಾದ್ರೆ ಏನಂತ ಇದಕ್ಕೆ ಟೈಟಲ್ ಮಾಡ್ಬೋದು ಹೇಳಿದರೆ, ಗಾಡ್ ಈಸ್ ಗಾಡ್ ಆಫ್ ಆಲ್ ದ ಟೈಮ್ ಎಂಬುದಾಗಿ. ದೇವರು ಎಲ್ಲ ಸಂದರ್ಭಗಳಲ್ಲಿರುವಂಥ ದೇವರಾಗಿದ್ದಾನೆಂಬುದಾಗಿ. ಸೊ ಈ ಭಾಗದಲ್ಲಿ ಕೀರ್ತನೆಗಾರನಿಗೆ ದೇವರ ಒಳ್ಳೆತನ ಅಥವಾ ದೇವರ ಆಶೀರ್ವಾದವನ್ನು ನೆನೆಸಿ ಹೇಳುವಂತಹ ಮಾತುಗಳನ್ನು ಇದರಲ್ಲಿ ಅವನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇದರಲ್ಲಿ ಟೋಬ್ ಎನ್ನುವಂತಹ ಪದ ಇಬ್ರಿಯ ಪದದಲ್ಲಿ ಉಪಯೋಗಿಸಲ್ಪಟ್ಟದ್ದು, TOB ಇಬ್ರು ಟೋಬ್ ಎಂಬುದಾಗಿ ಹೇಳುವಾಗ ಇಟ್ಸ್ ಯೂಸ್ 6 times ಇನ್ ದಿಸ್ ಬುಕ್ ಆಫ್ ಸಾಮ್. ಈ ಕೀರ್ತನೆ ಭಾಗದಲ್ಲಿ 6 ಸಲ ಅದು ಉಪಯೋಗಿಸಲ್ಪಟ್ಟಿದೆ. ಸೊ ವಾಟ್ ಸಿಗ್ನಿಫೈಸ್ ಎಂಬುದಾಗಿ ನೋಡೋದಾದ್ರೆ ಅದು ಏನನ್ನು ಸೂಚಿಸ್ತದೆ ಅಂತ ಹೇಳುವಾಗ ಅದು ದೇವರ ಒಳ್ಳೆಯತನ, ದೇವರಲ್ಲಿ ಸಂತೋಷ, ಗುಡ್, ಪ್ಲೆಸೆಂಟ್ ಆ್ಯಂಡ್ ಬೆನಿಫಿಷಿಯಲ್, ದೇವರಿಂದ ಸಿಕ್ಕುವಂತಹ ಸೌಲಭ್ಯಗಳು, ಪ್ರೀಶಿಯಸ್, ದೇವರ ಒಳ್ಳೆಯತನ, ಮಾತ್ರವಲ್ಲದೆ ಡೆಲೈಟ್ಫುಲ್, ಸಂತೋಷ, ಮತ್ತು ರೈಟ್, ದೇವರ ಒಳ್ಳೆಯ ಕಾರ್ಯಗಳನ್ನು ನಮಗೆ ಇದು ಸೂಚಿಸ್ತದೆ. ಈ ಎಲ್ಲ ಪದಗಳಿಗೆ ಸೂಚಿಸಿ ಇಬ್ರಿಯ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟ ಪದ ಟೋಬ್ ಎನ್ನುವಂತಹ ಒಂದು ಪದ. ಸೊ ಇದರಲ್ಲಿ ದೇವರು ತನ್ನ ಸೇವಕನೊಟ್ಟಿಗೆ ಹೇಗೆ ನಡೆದುಕೊಂಡಿದ್ದಾನೆ. ಸೊ ಇಟ್ಸ್ ನಾಟ್ ಓನ್ಲಿ ದಟ್ ಹೌ ವಿ ಶೋಯಿಂಗ್ ಅವರ್ ರಿಲೇಷನ್ಶಿಪ್ ಟು ಗಾಡ್, ಹೌ ವಿ ಆರ್ obeying to God, but also how God is with us is important. ನಮಗೆ ನಾವು ದೇವರೊಟ್ಟಿಗೆ ಹೇಗಿದ್ದೇವೆ ಅನ್ನುವಂಥದ್ದನ್ನು ಯಾವಾಗ ಕೂಡ ಯೋಚನೆ ಮಾಡುವ ಹಾಗೆ, ಬಟ್ ಹೌ ಗ್ರೇಷಿಯಸ್ ಗಾಡ್ ಇಸ್ ಫಾರ್ ಮೀ ಎನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಬೇಕು. ದೇವರು ನಮಗೆ ಎಷ್ಟು ಕೃಪಾಭರಿತನಾಗಿದ್ದಾನೆ ಎನ್ನುವಂಥದ್ದನ್ನು ಕೂಡ ತಿಳಿದು ಇದರಲ್ಲಿ ಅವನು ಹೇಳುವಂಥದ್ದು. ಸೊ ಅದಕ್ಕೆ ಈ ಭಾಗದಲ್ಲಿ ಕೀರ್ತನೆಗಾರ ಹೇಳುವ ಹಾಗೆ 68ನೇ ವಚನದಲ್ಲಿ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನಾಗಿದ್ದಿ, ನಿನ್ನ ನಿಬಂಧನೆಗಳನ್ನು ನನಗೆ ಬೋಧಿಸು. ಸೊ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದ್ದಿ. ಇನ್ನು ಅನೇಕ ಕಡೆಗಳಲ್ಲಿ ನಿನ್ನ ವಾಗ್ದಾನಕ್ಕೆ ತಕ್ಕಂತೆ ಅಂತ 65ನೇ ವಚನದಲ್ಲಿ ಹೇಳ್ತಾನೆ. ಮಾತ್ರವಲ್ಲದೆ ನಿನ್ನ ನಿಬಂಧನೆಗಳಿಗೆ ಅನುಸಾರವಾಗಿ, ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನನ್ನನ್ನು ನಡೆಸು ಅಂತ ಹೇಳುವಾಗ ಇಟ್ ಶೋಸ್ ದಟ್ ಅಕಾರ್ಡಿಂಗ್ ಟು ಯುವರ್ ವರ್ಡ್, ದೇವರ ವಾಕ್ಯದ ಪ್ರಕಾರ ನಮಗೆ ನಡಿಬೇಕಂತ. ಅಂದರೆ ಹೌ ಗಾಡ್ ಇಸ್ ಟು ಹಸ್ ಎಂಬುದಾಗಿ, ದೇವರು ನಮಗೆ ಹೇಗಿದ್ದಾನೆ ಅಂತ ಹೇಳೋದಾದರೆ ಇಟ್ ಕಮ್ಸ್ ಟು ನೋ ದ್ಯಾಟ್ ವೆನ್ ವಿ ವಾಕ್ ಬೇಸ್ಡ್ ಆನ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಆಧಾರದಲ್ಲಿ ಜೀವಿಸುವಾಗ ದೇವರು ನಮ್ಗೆ ಏನಾಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದನ್ನು ಕೀರ್ತನೆಗಾರ ನೆನೆಸಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಸೊ ಒಂದೊಂದು ಕಡೆಯಲ್ಲಿ 67ನೇ ವಚನದಲ್ಲಿ ಕಷ್ಟ ಅನುಭವಕ್ಕಿಂತ ಮುಂಚೆ ತಪ್ಪಿ ಹೋಗಿದ್ದೇನು. ಒಂದು ಟೈಮಲ್ಲಿ ಕೀರ್ತನೆಗಾರ ದಾರಿ ತಪ್ಪಿದ್ದನ್ನು ಕೂಡ ನೆನಪು ಮಾಡಿಕೊಳ್ತಾನೆ. ಎಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಏನು ಮಾಡ್ತಾ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತು, ಮಾತ್ರವಲ್ಲೇ ಕ್ರಮಪಡಿಸ್ತು, ಸರಿಪಡಿಸಿ ಮತ್ತೆ ಅವನನ್ನು ದೇವರ ಮಾರ್ಗಕ್ಕೆ ನಡೆಸ್ತು. ಸೊ ಹಾಗಾಗಿ ಗಾಡ್
ಈಸ್ ಗಾಡ್ ಆಫ್ ಆಲ್ ದ ಟೈಮ್. ದೇವರೆಲ್ಲ ಸಂದರ್ಭಗಳಲ್ಲಿ ಇರುವಂಥವನಾಗಿದ್ದಾನೆ. ಸೊ ಇವನ್ ಇನ್ ದ ಟೈಮ್ ಆಫ್ ಟರ್ಬುಲೆನ್ಸಸ್ ಆ್ಯಂಡ್ ಡಿಫಿಕಲ್ಟ್ ಸಿಚುವೇಶನ್ಸ್ ಆ್ಯಂಡ್ ಆಂಗ್ಸೈಟೀಸ್, ಇಟ್ಸ್ ಇಂಪಾರ್ಟೆಂಟ್ ಟು ಡಿಪೆಂಡ್ ಆನ್ ದ ವರ್ಡ್ ಆಫ್ ಗಾಡ್. ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರ ವಾಕ್ಯವನ್ನು ಹಾಕಿಕೊಳ್ಳುವಾಗ ನಾವು ದೇವರನ್ನು ಹಾಕಿಕೊಂಡಿದ್ದೇವೆ. ಆ್ಯಂಡ್ ದ್ಯಾಟ್ ಹೆಲ್ಪ್ಸ್ ಅಸ್ ಟು ರೆಕ್ಟಿಫೈ ಅವರ್ ಸೆಲ್ಫ್ ಆ್ಯಂಡ್ ಕರೆಕ್ಟ್ಸ್ ಅಸ್ ಆ್ಯಂಡ್ ಗೈಡ್ಸ್ ಅಸ್ ಟು ಕರೆಕ್ಟ್ ಅವರ್ ಸೆಲ್ಫ್ ಆ್ಯಂಡ್ ಟು ಚೇಂಜ್ ಅವರ್ ಲೈಫ್. ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಿಕ್ಕೆ ದೇವರ ವಾಕ್ಯ ಸರಿ ಮಾಡ್ತದೆ. ಸೊ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ದ ಪ್ರಾಮಿಸಸ್ ಆಫ್ ಗಾಡ್ ಶೈನ್ಸ್ ದ ಬ್ರೈಟೆಸ್ಟ್ ಇನ್ ದಿ ಫ್ಯೂರೆನ್ಸ್ ಆಫ್ ಅಫ್ಲಿಕ್ಷನ್ಸ್. The promises of God shines the brightest in the furnace of affliction. ದೇವರ ವಾಕ್ಯ ಯಾವಾಗ ಶೈನ್ ಆಗುತ್ತೆ ಅಂತ ಹೇಳಿದರೆ, ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ದೇವರ ಕಾರ್ಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ವೆನ್ ಗಾಡ್ ವಾಂಟ್ಸ್ ಟು ಕರೆಕ್ಟ್ ಅಸ್, ಡೋಂಟ್ ಬಿ ಹೆಸಿಟೇಟೆಡ್ ಟು ಕರೆಕ್ಟ್ ಅವರ್ ಸೆಲ್ಫ್. ಸೊ ಮುಂದಿನ ಭಾಗಕ್ಕೆ ನಾವು ಹೋಗುವುದಾದರೆ 10ನೆಯ ವರ್ಡ್ ಹೀಬ್ರೂ ಪದದಲ್ಲಿ ಜೆ ಪದಕ್ಕೆ ಉಪಯೋಗಿಸಲ್ಪಟ್ಟ ಪದ ಯೋದ್ ಎಂಬುದಾಗಿ. ಯೋದ್, YOD. ಇಟ್ ವುಡ್ ಬಿ ಬಿಟ್ ಹಾರ್ಡ್ ಟು ಪ್ರೊನೌನ್ಸ್. ಆದರೆ ಓಕೆ, ಅದರಲ್ಲಿ ನಮಗೆ ಬೈಬಲ್ನಲ್ಲಿ ಇರುವ ಹಾಗೆ ಹೋಗ್ತಾ ಹೋಗುವ. ಇಟ್ಸ್ ನಾಟ್ ಇಂಪಾರ್ಟೆಂಟ್. ಹೀಬ್ರೂ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್ ನೌ ಸಿನ್ಸ್ ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಲ್ಯಾಂಗ್ವೇಜ್. ಸೊ 10ನೇ ವಚನ 73ರಿಂದ 80 ವಚನಗಳನ್ನು ಒಳಗೊಂಡಿದೆ. ಈ ಭಾಗದಲ್ಲಿ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಕಾನ್ಫಿಡೆನ್ಸ್ ಇನ್ ದಿ ಕ್ರಿಯೇಟರ್ ಆ್ಯಂಡ್ ಹಿಸ್ ವರ್ಡ್. ನಾವು ನಮ್ಮ ಸೃಷ್ಟಿಕರ್ತನಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ಕಾನ್ಫಿಡೆನ್ಸ್, ನಂಬಿಕೆಯನ್ನು ಹೊರಹಾಕುವಂಥವರಾಗಿದ್ದೇವೆ. ಸೊ ಈ ಭಾಗದಲ್ಲಿ ಈ ವರ್ಡ್ ಯೋದ್ ಎಂಬುದಾಗಿ ಹೇಳುವಾಗ ಇಟ್ಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಕ್ರೈಸ್ಟ್, ಇದು ಕ್ರಿಸ್ತನ ಕುರಿತಾಗಿ ಹೆಚ್ಚಾಗಿ ನೇರವಾಗಿ ಹೇಳುವಂಥ ವಿಷಯ ಆಗಿದೆ. ಸೊ ಇದರಲ್ಲಿ ವರ್ಡ್ ಹೇಗೆ ಅಂತ ಹೇಳುವಾಗ, ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು ಅಂತ ಹೇಳುವಾಗ, ಇಟ್ಸ್ ಫಸ್ಟ್ ಆಫ್ ಆಲ್ ಹೆಲ್ಪ್ಸ್ ಅಸ್ ಟು ಲರ್ನ್ ಅಬೌಟ್ ಅವರ್ ಸೆಲ್ಫ್. ನಾವು ದೇವರ ಸೃಷ್ಟಿ ಅಥವಾ ನನ್ನ ಉಗಮ, ನನ್ನ ಒರಿಜಿನಲ್ಲಿ ಅಂತ ಆಗಿದೆ ಹೇಳಿದರೆ, ಇಟ್ಸ್ ಫ್ರಮ್ ದ ಗಾಡ್ ಆರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕವಾಗಿ ಅಲ್ಲಿಂದ ನಮ್ಮ ಉಗಮವಾಗಿದೆ ಎಂಬುದಾಗಿ. ಸೊ ಅದಕ್ಕೆ ವೆನ್ ವಿ ರೀಡ್ ದಿಸ್ ಬುಕ್ ಫಾರ್ ಆಲ್ ಡಿವೋಟ್ ಆ್ಯಂಡ್ ಫೇತ್ಫುಲ್ ಪೀಪಲ್, ಇಟ್ ಕಾಲ್ಸ್ ಆಸ್ ದ ಬೈಬಲ್ ಆಸ್ ಓನರ್ಸ್ ಮ್ಯಾನ್ಯುವಲ್ ಫಾರ್ ಗಾಡ್ಸ್ ಪೀಪಲ್ ಎಂಬುದಾಗಿ. ಒಂದು ಸೃಷ್ಟಿಕರ್ತನ ಕಾರ್ಯಗಳನ್ನು ತೋರಿಸುವಂತಹ ಒಂದು ಮ್ಯಾನ್ಯುವಲ್ ಬುಕ್ ಆಗಿದೆ ಎಂಬುದಾಗಿ ಅನೇಕರು ವಾದವನ್ನು ಪಡ್ತಾರೆ. ಸೊ ಹಾಗಾಗಿ ದಿಸ್ ಹೆಲ್ಪ್ಸ್ ಅಸ್ ಟು ನೋ ಅವರ್ ಒರಿಜಿನ್, ನಾವೆಲ್ಲಿಂದ ಬಂದಿದ್ದೇವೆ ಅಂತ ಇದು ವಾಕ್ಯ ನಮಗೆ ತಿಳಿಸಿದೆ. ಸೊ ಹಾಗಾಗಿ ಅದು ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಮಗೆ ನಾಲೆಜ್ ಕೊಡುವಂಥದ್ದು ಮಾತ್ರವಲ್ಲ, ಅದು ನಮಗೆ ನಂಬಿಕೆಯನ್ನು ಕೂಡ ಕೊಡುವಂಥದ್ದಾಗಿದೆ. ಸೊ ಅಂಡ್ ದ ಸೆಕೆಂಡ್, ಈ ಪುಸ್ತಕ ಸತ್ಯವಾದಂಥ ಪುಸ್ತಕವಾಗಿದೆ. ಇದರಲ್ಲಿ ಟು ಅಂಡರ್ಸ್ಟ್ಯಾಂಡ್ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ನಮಗೆ ಏನು ಮಾಡ್ತದೆ, ಸತ್ಯವನ್ನು ಗ್ರಹಿಸಲಿಕ್ಕೆ ಶಕ್ತಿಯನ್ನು ಕೊಡ್ತದೆ. ಸೊ ನಾವು ದೇವರ ವಾಕ್ಯವನ್ನು ಓದುವಂಥದ್ದು ಮಾತ್ರ ಇಂಪಾರ್ಟೆನ್ಸ್ ಅಲ್ಲ, ಬದಲಾಗಿ ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇವಲ್ಲ. ನೀವು ಈ ಪುಸ್ತಕವನ್ನು ಸ್ಲೋವಲ್ಲಿ ಧ್ಯಾನ ಮಾಡೋದಾದರೆ ಇಟ್ಸ್ ಬಿ ಕ್ಲಿಯರ್ ಹೌ ವರ್ಡ್ ಆಫ್ ಗಾಡ್ ಇಸ್ ವೆರಿ ಕ್ರೂಷಿಯಲ್, ಹೇಗೆ ಅದು ನಮ್ಮ ಜೀವನಕ್ಕೆ ಹತ್ತಿರ ಎಂಬುದಾಗಿ ತಿಳಿಸ್ತದೆ. ನಾವು ದೇವರ ವಾಕ್ಯವನ್ನು ಓದುವಂಥದ್ದು ಮಾತ್ರವಲ್ಲ, ಅದನ್ನು ತಿಳ್ಕೊಳ್ಬೇಕಿದ್ರೆ ಕೂಡ ವಾಟ್ ವಿ ನೀಡ್ ಅಂತ ಹೇಳಿದರೆ, ವಿ ನೀಡ್ ಗಾಡ್ಸ್ ಹೆಲ್ಪ್. ದೇವರ ಸಹಾಯವಿಲ್ಲದೆ ದೇವರ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮಾತ್ರವಲ್ಲದೆ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಅಥವಾ ಈ ಭಾಗದಲ್ಲಿ ಕಾನ್ಫಿಡೆನ್ಸ್ ಇನ್ ದಿ ಕ್ರಿಯೇಟರ್ ಅಂಡ್ ದ ಇಸ್ ವರ್ಡ್ ಅಂತ ಹೇಳುವಾಗ, ಈ ಭಾಗದಲ್ಲಿ ಸಿಗುವಂಥ ಮತ್ತೊಂದು ವಿಷಯ ಏನಂತ ಹೇಳಿದರೆ, ವಿ ಬಿಕಮ್ ಅ ಬ್ಲೆಸ್ಸಿಂಗ್ಸ್ ಟು ಅದರ್ಸ್. ವೆನ್ ವಿ ಟೇಕ್ ಅಪ್ ಆಲ್ ದ ಇನ್ಸ್ಟ್ರಕ್ಷನ್ಸ್ ಆಫ್ ಗಾಡ್ಸ್ ಆ್ಯಂಡ್ ವಾಕ್ ಅಕಾರ್ಡಿಂಗ್ ಟು ದ್ಯಾಟ್, ವಿ ವಿಲ್ ಬಿಕಮ್ ಅ ಬ್ಲೆಸ್ಸಿಂಗ್ಸ್ ಟು ಅದರ್ಸ್. ನಾವು ಬೇರೆಯವರಿಗೆ ಬ್ಲೆಸ್ಸಿಂಗ್ ಆಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ನಾವು ಅದನ್ನು 79ನೇ ವಚನದಲ್ಲಿ ನೋಡ್ಬೋದು. ನಿನ್ನ ಭಯಭಕ್ತಿಯುಳ್ಳವರು ನನ್ನ ಕಡೆಗೆ ತಿರುಗಿಕೊಂಡು ನಿನ್ನ ಕಟ್ಟಳೆಗಳನ್ನು ಗ್ರಹಿಸಿಕೊಳ್ಳಲಿ. ಅವರು ನಮ್ಮನ್ನು ನೋಡಿ ದೇವರನ್ನು ಮತ್ತಷ್ಟು ತಿಳ್ಕೊಳ್ಳಿಕ್ಕೆ, ಅದರಂತೆ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ಅಂಥವರು ನನ್ನನ್ನು ನೋಡಿ ದೇವರಲ್ಲಿ ಸಂತೋಷ ಪಡ್ತಾರೆ ಮತ್ತು ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಡಿಸಪಾಯಿಂಟೆಡ್. ಭಕ್ತ ಕೂಡ ಡಿಸಪಾಯಿಂಟೆಡ್ ಆಗೋದಿಲ್ಲ, ಆಶಾಭಂಗಕ್ಕೆ ಕಾರಣವಾಗೋದಿಲ್ಲ ಅಂತ ಈ ವಾಕ್ಯ ಭಾಗವನ್ನು ಮುಗಿಸುವಾಗ ಅದರಲ್ಲಿ ಹಾಗೆ ಎಂಡ್ ಆಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ನಾವು 11ನೇ ವಚನ ಹೀಬ್ರೂ ಪದದಲ್ಲಿ ವಚನ 81ರಿಂದ 88 ಅಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ ಏನಂತ ಹೇಳಿದರೆ ಕಾಫ್. ಹೀಬ್ರೂ ವರ್ಡ್ ಕಾಫ್.
ಸೊ ವಿಚ್ ಇಸ್ ಈಕ್ವಲ್ ಟು ಕೆ. ಇದಕ್ಕೆ ನಾವು 81ರಿಂದ 88 ವಚನದಲ್ಲಿ ನೋಡ್ತೇವೆ. ಸೊ ದ ಕಂಟೆಂಟ್ಸ್ ಆಫ್ ದಿಸ್ ಪಾರ್ಟ್ ಇಸ್ ವಿ ಕ್ಯಾನ್ ಟೈಟಲ್ ಇಟ್ ಫೇತ್ ಆ್ಯಂಡ್ ಪೇಷನ್ಸ್. ನಂಬಿಕೆ ಮತ್ತು ತಾಳ್ಮೆ ಎರಡು ವಿಷಯಗಳು ಈ ಪದದಲ್ಲಿ ಕಂಡು ಬರ್ತದೆ. ಸೊ ಹೀಬ್ರೂ ಪದದಲ್ಲಿ ಇದು ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಅ ಹಾಫ್ ಸರ್ಕಲ್ ವರ್ಡ್, ಅರ್ಧ ಸರ್ಕಲ್ ಆಗಿ ಬರುವಂಥ ಒಂದು ಪದ. ಸೊ ಹಾಗಾಗಿ ಹೀಬ್ರೂ ಪದ ಬಲಗಡೆಯಿಂದ ಬರಿತಾ ಬರುವಂಥದ್ದು. ಇಟ್ಸ್ ಇಂಟ್ರೆಸ್ಟಿಂಗ್ ಟು ಲರ್ನ್. ನಮಗೆ ಒಂದು ಕಾಲದಲ್ಲಿ ನಮ್ಮ ಥಿಯಾಲಜಿ ಸ್ಟಡಿ ಮಾಡುವಾಗ ಕಲ್ತಿದ್ದು, ಆ್ಯಂಡ್ ಕೆಲವೊಮ್ಮೆ ಅದನ್ನು ಓದೋದಿದ್ರಿ ವಿಲ್ ಫಾರ್ಗೆಟ್ ದ್ಯಾಟ್. ಸೊ ಕಾಫ್ ಎನ್ನುವಂಥ ಪದದಲ್ಲಿ ಏನಿದನ್ನು ಸೂಚಿಸ್ತದೆ ಎಂಬುದಾಗಿ ನೋಡೋದಾದರೆ, ವಚನ 81ರಿಂದ how the faithful people are devout, or the psalmist reacts to God's word. ಹೇಗೆ ದೇವರ ವಾಕ್ಯಗಳಿಗೆ ಪ್ರತಿಕ್ರಿಯಿಸ್ತಾನೆ ಅನ್ನುವಂಥದ್ದರ ಮೇಲೆ ಕೂಡ ಕೀರ್ತನೆಗಾರನ ನಂಬಿಕೆ ಅದರಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಲ್ಲಿ ಪ್ರತಿಕ್ರಿಯಿಸ್ತೇನೆ ಅಂತ ಹೇಳುವಾಗ ಕಷ್ಟದ ಪರಿಸ್ಥಿತಿಯಲ್ಲಿ ಅವನಿಗೆ ನಂಬಿಕೆ ಇರ್ತದೆ ಮತ್ತು ತಾಳ್ಮೆ ಅದೇನು ಮಾಡ್ತದೆ, ಅವನಿಗೆ ದೇವರ ವಾಕ್ಯವನ್ನು ಮತ್ತಷ್ಟು ನಂಬಲಿಕ್ಕೆ ಸಹಾಯ ಮಾಡ್ತದೆ. ಸೊ ನಮಗೆ ತುಂಬ ಟೈಮಲ್ಲಿ ದೇವರಲ್ಲಿ ತಾಳ್ಮೆನ ಕಳ್ಕೊಳ್ತೇವೆ, ಅದು ನಮಗೆ ದುಡುಕಿ ಏನೇನೋ ಮಾತಾಡಿ ಬಿಡ್ತೇವೆ, ಅದು ದೇವರಿಂದ ದೂರ ಆಗಲಿಕ್ಕೆ ಕಾರಣವಾಗ್ತದೆ. ಸೊ ಇಲ್ಲಿ ಅದನ್ನು ನಾವು ನೋಡ್ತೇವೆ, ನಿನ್ನ ವಾಕ್ಯದಲ್ಲಿ ನಿರೀಕ್ಷೆ ಉಳ್ಳವನಾಗಿದ್ದೇನೆ, ಯಾವಾಗ ನನ್ನ ಸಂತೈಸುವೆ ಎನ್ನುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾನೆ. ಒಂದು ಕಡೆಯಲ್ಲಿ ನಂಬಿಕೆ ಮತ್ತು ತಾಳ್ಮೆ, ದೇ ಬೋತ್ ಶುಡ್ ಗೋ ಟುಗೆದರ್. ಇನ್ನೊಂದು ಕಡೆಯಲ್ಲಿ ಫೇಂಟಿಂಗ್ ಬಟ್ ಹೋಪಿಂಗ್, ಕೆಳಗೆ ಬೀಳುವಂಥ ಪರಿಸ್ಥಿತಿಗಳಲ್ಲಿ ಕೂಡ ದೇವರನ್ನು ನಂಬಿಯೇ ಜೀವಿಸ್ತಾ ಇದ್ದಾನೆ. ಅಲ್ಲಿ ವಾಕ್ಯದಲ್ಲಿ ನಿರೀಕ್ಷೆ ಉಳ್ಳವನಾಗಿದ್ದೇನೆ ಅಂತ, ವಾಕ್ಯ ಅಂತ ಹೇಳುವಾಗ ದೇವರಲ್ಲಿ ನಿರೀಕ್ಷೆ ಉಳ್ಳವನಾಗಿ ಇದ್ದಾನೆ. ಕೆಳಗೆ ಬೀಳುವಂಥ ಪರಿಸ್ಥಿತಿಯಲ್ಲಿ ಕೂಡ ಒಂದು ಡೆಸ್ಪರೇಷನ್, ಹತಾಶೆಯ ಪರಿಸ್ಥಿತಿಯಲ್ಲಿ, ಎಲ್ಲ ಮುಗಿತು ಅನ್ನುವಂಥ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯದ ಮೇಲೆ ನಂಬಿಕೆ ಮತ್ತು ದೇವರ ಬಗ್ಗೆ ಒಂದು ಕೆಟ್ಟ ಒಪಿನಿಯನ್ ಕ್ರಿಯೇಟ್ ಆಗುವಂಥ ಸಂದರ್ಭದಲ್ಲಿ ಕೂಡ ದೇವರಲ್ಲಿ ಮತ್ತಷ್ಟು ನಂಬಿಕೆ, ನಿರೀಕ್ಷೆ ಅದೇನು ಮಾಡ್ತಾ ಇದೆ, ಅವನಿಗೆ ದೇವರನ್ನು ಹುಡುಕ್ಲಿಕ್ಕೆ, ದೇವರಲ್ಲಿ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಇನ್ನೊಂದು ಕಡೆಯಲ್ಲಿ ಈ ಭಾಗದಲ್ಲಿ ಬರುವಂಥದ್ದು ಅವನ ಕಷ್ಟದ ಪರಿಸ್ಥಿತಿಯಲ್ಲಿ ಕ್ವಶನಿಂಗ್ ಬಟ್ ವೇಟಿಂಗ್. ಒಂದು ಕಡೆಯಲ್ಲಿ ಕ್ವಶನ್ ಮಾಡ್ತಾ ಇದ್ದೇನೆ, ದೇವರೇ ಯಾವಾಗ ನೀನು ನನಗೆ ಆನ್ಸರ್ ಕೊಡ್ತೀಯಾ, ಹೌ ಲಾಂಗ್ ವಿಲ್ ಟೇಕ್, ವೆನ್ ಎನ್ನುವಂಥ ಪ್ರಶ್ನೆಗಳ ಮಧ್ಯದಲ್ಲಿ ಅವನಿಗಿರುವಂತಹ ಒಂದು ಪ್ರಾಮಿಸ್ ಅಥವಾ ಶಾಂತಿ ಸಮಾಧಾನ ಏನಂತ ಹೇಳಿದರೆ, ಈ ರೆಸ್ಟ್ ಆನ್ ಗಾಡ್ಸ್ ಪ್ರಾಮಿಸಸ್, ಈ ರೆಸ್ಟ್ ಆನ್ ಗಾಡ್ಸ್ ಲವ್, ದೇವರ ಪ್ರೀತಿಯಲ್ಲಿ, ದೇವರ ಒಡಂಬಡಿಕೆಯಲ್ಲಿ, ವಾಗ್ದಾನಗಳಲ್ಲಿ ನಿರೀಕ್ಷೆ ಇಟ್ಟು ವಿಶ್ರಾಂತಿಯನ್ನು ಹೊಂದುವಂಥದ್ದು ಈ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಅದನ್ನು ನಾವಿದರಲ್ಲಿ ಓದಿದ್ರಿ, ವಿಲ್ ಕಮ್ ಟು ನೋ ವಾಟ್ ವಾಸ್ ದಿ ಸಿಚುವೇಶನ್ಸ್, ವಾಟ್ ವಾಸ್ ದ ಪ್ರಾಮಿಸಸ್ ಗಾಡ್ ಹಸ್ ಮೇಡ್ ಟು ಹಿಮ್ ಎನ್ನುವಂಥದ್ದನ್ನು ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಮುಂದೆ ಅವ್ರದ್ದು 12ನೇ ವಾಕ್ಯ ಇಬ್ರುದು ಲೆಮೆನ್ ಎಂಬುದಾಗಿ, ಹೆಲ್ಗೆ 12ನೇ ವಾಕ್ಯ, ಇದಕ್ಕೆ 89ರಿಂದ 96 ವಚನ. ಸೊ ಇದಕ್ಕೆ ನಾವು ಹೇಗೆ ಟೈಟಲ್ ಮಾಡ್ಬೋದು ಅಂತ ಹೇಳಿದರೆ, ಸೇವ್ಡ್ ಬೈ ದಿ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕವಾಗಿ ರಕ್ಷಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ. ಈ ಭಾಗದಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದರೆ, ದೇವರ ವಾಕ್ಯ ಭಕ್ತನಲ್ಲಿ ನೆಲೆಸಿದ್ದು ಅದು ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗಿದೆ ಅಂತ ಹೇಳಿದರೆ, ಯೇಸುಸ್ವಾಮಿ ಹೇಳಿದ ಹಾಗೆ, ಯು ಮಸ್ಟ್ ಅಬೈಡ್ ಇನ್ ಮೀ ಆ್ಯಂಡ್ ವರ್ಡ್ ಮಸ್ಟ್ ಅಬೈಡ್ ಇನ್ ಯು. ನಾವು ದೇವರ ವಾಕ್ಯದಲ್ಲಿ, ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ರೆ ದ್ಯಾಟ್ ಲೀಡ್ಸ್ ಟು ಅ ಗುಡ್ ರಿಸಲ್ಟ್. ಸೊ ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ, ಯೆಹೋವನೇ ನಿನ್ನ ವಾಕ್ಯವು ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎನ್ನುವಂಥದ್ದು ಅಂತ ಹೇಳಿದರೆ, ಕಣ್ಣೀರಿನ ಪರಿಸ್ಥಿತಿಯಲ್ಲಿ ನಂಬಿಕೆ ಇಟ್ಟು ಮಾಡಿದಂಥ ಪ್ರಾರ್ಥನೆಗಳು, ವಾಗ್ದಾನಗಳು ಈಗ ಎಲ್ಲಿಗೆ ನಡೆಸಿದೆ ಅಂತ ಹೇಳಿದರೆ ರಕ್ಷಣೆಯ ಅನುಭವಕ್ಕೆ ಅವನನ್ನು ನಡೆಸಿದೆ. ಸೊ ಇಲ್ಲಿ ದೇವರ ವಾಕ್ಯ ಇಟ್ಸ್ ಅ ಫೇತ್ಫುಲ್ ಆ್ಯಂಡ್ ಗಾಡ್ ವರ್ಡ್ ಇಸ್ ಸೆಟಲ್, ಅದು ನಮ್ಮನ್ನು ಒಂದು ಒಳ್ಳೆಯ ಸ್ಥಿತಿಗೆ ನಡೆಸ್ತದೆ. ಇನ್ನೊಂದು ಕಡೆಯಲ್ಲಿ ಇಟ್ ಗೋಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೋಗ್ತದೆ, ಮತ್ತು ಅದು ಇಟ್ ಎಸ್ಟಾಬ್ಲಿಷಸ್, ಅದು ಸ್ಥಾಪಿಸ್ತದೆ ಮತ್ತು ಸೇಫ್ಟಿ ಪ್ರೊಟೆಕ್ಷನನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ಈ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಹಾಗಾಗಿ God's word is able to save and protect us and to comfort us and establish our situation. ಸೊ ಹಾಗಾಗಿ ಅದನ್ನು ತಿಳಿದು we must obey to God's word. ಸೊ ಮುಂದಿನ ವಚನ 13ನೇ ಹೀಬ್ರೂ ಪದದಲ್ಲಿ 97ರಿಂದ 104, ಇದಕ್ಕೆ ಮೆಮ್ ಎಂಬುದಾಗಿ ಕರೀತಾರೆ. ಎಂ ಪದಕ್ಕೆ ಈಕ್ವಲ್ ಆಗುವಂಥದ್ದು ಮೆಮ್. ಸೊ ಇದನ್ನು ಲವಿಂಗ್ ದ ಸ್ವೀಟ್ನೆಸ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ಒಂದು ಪ್ರೀತಿಯನ್ನು ಹಂಚಿಕೊಳ್ಳುವಂಥದ್ದು. ಸೊ ಇದೊಂದು ರೀತಿಯ ಸ್ವರ ಪದವಾಗಿ ಹೀಬ್ರೂದಲ್ಲಿ ಉಪಯೋಗಿಸಲ್ಪಟ್ಟಿದೆ, ವೋವಲ್ಸ್ ಎಂಬುದಾಗಿ ಕೂಡ. ಇಲ್ಲಿ
ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಇಟ್ ಸೀಕ್ಸ್ ಸಮಥಿಂಗ್ ಬಿಯಾಂಡ್ ಮೆಡಿಟೇಷನ್. ಕೇವಲ ಧ್ಯಾನ ಮಾಡುವಂಥದ್ದಲ್ಲ, ಇಟ್ ಆಲ್ಸೋ ಶೋಸ್ ಮಚ್ ಡಿಸೈರ್ ಆ್ಯಂಡ್ ಮಚ್ ಲವಿಂಗ್ ನೇಚರ್ ಆಫ್ ಡಿವೋಟ್ ಹೂ ಲವ್ಸ್ ದ ವರ್ಡ್ ಆಫ್ ಗಾಡ್. ಯಾರು ದೇವರ ವಾಕ್ಯವನ್ನು ಪ್ರೀತಿಸ್ತಾರೋ ಅವನ ದೃಷ್ಟಿ ದೇವರ ವಾಕ್ಯದ ಕಡೆಗೆ ಹೇಗಿದೆ ಅಂತ ಹೇಳಿದ್ರಿ, ಅವನು ದೇವರ ವಾಕ್ಯವನ್ನು ಪ್ರೀತಿ ಮಾಡುವಂತಹ ಒಬ್ಬ ನೇಚರ್ನವನಾಗಿದ್ದಾನೆ ಅಂತ ಹೇಳಿದರೆ, ದೇವರ ವಾಕ್ಯವನ್ನು ಕೇವಲ ಓದುವಂಥದ್ದು ಮಾತ್ರದ್ದು ಇಂಪಾರ್ಟೆಂಟ್ ಅಲ್ಲ. ವಿ ಮಸ್ಟ್ ಲವ್ ದಟ್ ಆ್ಯಂಡ್ ವಿ ಮಸ್ಟ್ ಪುಟ್ ಆಲ್ ದ ವರ್ಡ್ ವಿ ರೀಡ್ ಇನ್ ಟು ಪ್ರಾಕ್ಟಿಸಸ್. ನಾವು ಓದುವಂಥ ವಾಕ್ಯಗಳನ್ನು, ದೇವರ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಕೂಡ, ಅಭ್ಯಾಸ ಮಾಡುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ಅವನು ಹೇಳುವಂಥದ್ದು 97ನೇ ವಚನದಲ್ಲಿ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟು ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ ಎಂಬುದಾಗಿ. ಮಾತ್ರವಲ್ಲ, ಇನ್ನೊಂದು ಕಡೆಯಲ್ಲಿ ವಿ ಮಸ್ಟ್ ಲವ್ ಹಿಸ್ ವರ್ಡ್ ಆ್ಯಂಡ್ ಮೆಡಿಟೇಟ್, ಮತ್ತು ವಿ ಮಸ್ಟ್ ಒಬೇ ಹಿಸ್ ವರ್ಡ್ ಆ್ಯಂಡ್ ವಿ ಮಸ್ಟ್ ಎಂಜಾಯ್ ಹಿಸ್ ವರ್ಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ದ ಬೋತ್ ಬಿಟರ್ನೆಸ್ ಆ್ಯಂಡ್ ಸ್ವೀಟ್ನೆಸ್. ದೇವರ ವಾಕ್ಯ ನಾವು ಕೇವಲ ಧ್ಯಾನ ಮಾಡುವಂಥದ್ದು ಮಾತ್ರ ಆಗಿರಬಾರ್ದು, ಪ್ರೀತಿ ಮಾಡಬೇಕು. ಅದರಲ್ಲಿ ಸಿಕ್ಕುವಂತಹ ಕಹಿ ಮತ್ತು ಸಿಹಿ ಅನುಭವಗಳನ್ನು ಸಂತೋಷವಾಗಿ ಸ್ವೀಕರಿಸಲಿಕ್ಕೆ ಕೂಡ ಗೊತ್ತಿರಬೇಕು. ಆ್ಯಂಡ್ ಫಾರ್ ಟುಡೇಸ್ ದ ಲಾಸ್ಟ್ ವಚನ ಯಾವುದಂತ ಹೇಳೋದಾದರೆ 14ನೇ ವರ್ಡ್ ನನ್ ಎಂಬುದಾಗಿ, NUN. ಸೊ ಇದು ವಚನ 105ರಿಂದ 112 ತನಕ ಇವತ್ತು ನಾವು ಅದನ್ನು ಧ್ಯಾನ ಮಾಡ್ತೇವೆ. ಸೊ ಇದರಲ್ಲಿ 105ರಿಂದ 112 ಅಂತ ಹೇಳುವಾಗ ಇದಕ್ಕೆ ಟೈಟಲ್ ಮಾಡಿ ಏನು ಹೇಳ್ಬೋದು ಹೇಳಿದ್ರಿ, ನೆವರ್ ಎಂಡಿಂಗ್ ಕಾನ್ಫಿಡೆನ್ಸ್ ಇನ್ ಗಾಡ್ಸ್ ವರ್ಡ್. ದೇವರ ವಾಕ್ಯದಲ್ಲಿ ನಿರಂತರವಾದ ನಂಬಿಕೆ ಎಂಬುದಾಗಿ. ಸೊ ಇದು ಕ್ರೈಸ್ತರಿಗಿರುವಂಥ ಒಂದು ವಿಶೇಷವಾದ ಶಕ್ತಿ ಅಥವಾ ಸ್ಟ್ರೆಂತ್ ಏನಂತ ಹೇಳಿದ್ರಿ, ದ ವರ್ಡ್ ಆಫ್ ಗಾಡ್. ನಾವು ಯಾವುದನ್ನು ಆಶ್ರಯಿಸಿದ್ದೇವೆ. ಸೊ ಅದರಲ್ಲಿ ದೇವರ ವಾಕ್ಯವನ್ನು ಆಶ್ರಯಿಸಿದಂಥ ಕೀರ್ತನೆಗಾರ ಹೇಳುವಂಥದ್ದು, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕು ಆಗಿದೆ. ಸೊ ದ ವರ್ಡ್ ಆಫ್ ಗಾಡ್ ಅದು ನಮ್ಮ ನಂಬಿಕೆಗೆ ಬುನಾದಿ. ಸೊ ನಂಬಿಕೆ ಯಾವುದರಿಂದ ಬರ್ತದೆ ಹೇಳಿದರೆ, ದೇವರ ವಾಕ್ಯವನ್ನು ಓದಿ ಅನುಸರಿಸಿ ನಡೆಯುವುದರಿಂದಲೇ ಎಂಬುದಾಗಿ ನಾವು ಪತ್ರಿಕೆಗಳ ಭಾಗದಲ್ಲಿ ನೋಡ್ತೇವೆ. ಇಲ್ಲಿ ಕೂಡ ಅದನ್ನು ಹೇಗೆ ಹೇಳ್ತಾನೆ ಹೇಳಿದರೆ, ಅವು ನನ್ನ ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕು ಅಂತ ಹೇಳಿದರೆ, ಫೇತ್ಫುಲ್ ಫೀಟ್, ಫೇತ್ಫುಲ್ ಸ್ಟೆಪ್ಸ್ ಆ್ಯಂಡ್ ಫೇತ್ಫುಲ್ ವರ್ಡ್, ದಟ್ ಆಲ್ ಕಮ್ ಟುಗೆದರ್, ದಟ್ ಹೆಲ್ಪ್ಸ್ ದ ಫೇತ್ಫುಲ್ ಪರ್ಸನ್ ಟು ವಾಕ್ ಫೇತ್ಫುಲ್ಲಿ. ಅವನಿಗೆ ನಂಬಿಕೆಯಿಂದ ನಡಿಲಿಕ್ಕೆ ಈ ಎಲ್ಲ ನಂಬಿಕೆಯ ಪಾದಗಳು, ಅವನ ಹೆಜ್ಜೆಗಳು, ದೇವರ ವಾಕ್ಯ ಒಟ್ಟಿಗೆ ಸೇರಿ ನಂಬಿಕೆಯಿಂದ ಜೀವಿಸಲಿಕ್ಕೆ ಕಾರ್ಯವನ್ನು ಮಾಡ್ತದೆ. ಸೊ ಇನ್ನೊಂದು ಕಾಡಿಯಲ್ಲಿ ದೇವರ ವಾಕ್ಯವನ್ನು ಹಳೆ ಒಡಂಬಡಿಕೆಯಲ್ಲಿ ಜ್ಞಾನದಲ್ಲಿ ಅಥವಾ ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ ಗೋಡೆಗಳ ಮೇಲೆಲ್ಲ ಬರಿತಾ ಇದ್ರು. ಬಟ್ ಲೇಟರ್ ಡೇಸ್ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ, ಮೆಮೊರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ವಾಕ್ಯ ನೆನಪಿನಲ್ಲಿ ಇಟ್ಕೊಂಡು ಅದರಂತೆ ಜೀವಿಸಲಿಕ್ಕೆ ಸಹಾಯ ಮಾಡಿತ್ತು. ಸೊ ಇದು ಇಂಪಾರ್ಟೆಂಟ್ ನಮಗೆ ಕೂಡ. ಸೊ ಹಾಗಾಗಿ ಈ ಭಾಗದ ಇಷ್ಟು ವಿಷಯಗಳು ಇದಾಗಿದೆ. ನಾವು ಕಡೆಯವರೆಗೂ ಯಾವಾಗಲೂ ದೇವರ ವಾಕ್ಯದಲ್ಲಿ ನಿಬಂಧನೆ ಕೈಗೊಂಡಿದ್ದೇನೆ, ಮನಸ್ಸು ಮಾಡಿದ್ದೇನೆ ಅನ್ನುವಂಥದ್ದು ಒಳ್ಳೆಯ ಜೀವನಕ್ಕೆ, ಸಂತೋಷ ಜೀವನಕ್ಕೆ ದೇವರ ವಾಕ್ಯ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ 119ನೇ ಕೀರ್ತನೆ ದೇವರ ವಾಕ್ಯ ಇಂಪಾರ್ಟೆನ್ಸ್ ಕೊಡ್ತದೆ. ಅದನ್ನು ಕೈಗೊಂಡು ಜೀವಿಸಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ನಮ್ಮ ದೇವರೇ, ನೀನು ನಮ್ಮ ಜೊತೆಯಲ್ಲಿರೋದಕ್ಕಾಗಿ, ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ ಮಾತಾಡಿ ಕೈ ಹಿಡಿದು ನಡೆಸೋದಕ್ಕಾಗಿ ಸ್ತೋತ್ರ. ದೇವರೇ, ಸಂಜೆ ವೇಳೆಯಲ್ಲಿ ಆನ್ಲೈನಲ್ಲಿ ಪಾಲ್ಗೊಂಡಂತೆ ಎಲ್ಲರನ್ನು ಆಶೀರ್ವಾದ ಮಾಡು. ನಮ್ಮ ದಂಡಿದಂಥ ದೇಹಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಿನ್ನ ಚಿತ್ತವಿದ್ದರೆ ಹೊಸ ದಿವಸಕ್ಕೆ ನಮ್ಮನ್ನು ನಡೆಸೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲು ಮಹಿಮೆಯು ಸದಾ ಕಾಲವು ನಿನಗೆ ಸ್ವಾಮಿ, ಆಮೇಲೆ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ಆಶೀರ್ವಾದವು ಆನ್ಲೈನಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬೊಬ್ಬರೊಟ್ಟಿಗೂ ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.